ಮಾಮ, ದಿನಸಿ ಖಾಲಿ ಆಗೋಕೆ ಬಂದಿದೆ, ಏನು ಮಾಡಬೇಕು? ನಿನಗೆ ಹೇಳಿದ್ದೀನಲ್ವಾ, ಇಲ್ಲಿ ಜಾಸ್ತಿ ದಿನ ಉಳ್ಕೊಳ್ಳೋದಿಲ್ಲ ನಾವು ಅಂತ. ಮಾಮ, ನನ್ನ ತಂಗಿನ ಹುಷಾರ್ ಮಾಡಿದ್ರಿ. ಜನ್ಮ ಜನ್ಮಗಳ ಋಣ ಇದೆ ನಿಮ್ ಮೇಲೆ, ಯಾವತ್ತೂ ತೀರ್ಸೋದಕ್ಕಾಗೋದಿಲ್ಲ. ಲಕ್ಕಪ್ಪ, ಅಂತೂ ಹುಷಾರಾದ್ಲಲ್ಲ ಅವಳು. ಎಲ್ಲ ಸರಿ ಹೋಗುತ್ತೆ, ನೀನೇನು ತಲೆ ಕೆಡಿಸ್ಕೋಬೇಡ. ಅವಳ ಬಗ್ಗೆ ಅಂತೂ ಒಂಚೂರು ಚಿಂತೆ ಮಾಡಬೇಡ. ನಾನು ಆಶೀರ್ವಾದ ಮಾಡಿದ್ದೀನಲ್ವಾ. ಮದುವೆ ಗಿದ್ವೆ ಮಾಡ್ಕೊಂಡು ಅವಳ ಮನೇಲಿ ಸುಖವಾಗಿ ಸಂಸಾರ ಮಾಡ್ತಾಳೆ ನೋಡು. ತಲೆನೇ ಕೆಡಿಸ್ಕೋಬೇಡ ನೀನು. ಮಾಮ, ಅಣ್ಣ ಮತ್ತೆ ಅದಕ್ಕೆ ನಿಮ್ ಸೇವೆ ಮಾಡಿದ್ದಾರೆ, ಆದ್ರೆ ನಿಮ್ ಸೇವೆ ಮಾಡೋ ಅವಕಾಶ ನನಗೆ ಸಿಗ್ಲಿಲ್ಲ. ಅದಕ್ಕೆ ನನಗೊಂದು ಆಸೆ ಇದೆ, ನಿಮ್ ಚರಣ ಸ್ಪರ್ಶ ನಮ್ಮ ಮನೆಗೆ ಆಗ್ಬೇಕು ಅನ್ನೋದು. ಬರ್ತೀನಿ ಮಗಳೇ, ಮುಂದಿನ ಸಾರಿ ಖಂಡಿತ ಬರ್ತೀನಿ. ಇಲ್ಲ ಮಾಮ, ನಾನ್ ಮೊದಲೇ ಸಾರಿ ಏನೋ ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ. ಅಣ್ಣ ನನಗೋಸ್ಕರ ನಿಮ್ಮ ಹತ್ರ ಕೇಳ್ಕೊಂಡಿದ್ದ, ಆಗ ನೀವು ಅವನ ಆಸೆಯನ್ನ ಈಡೇರಿಸಿದ್ರಿ, ನನ್ನನ್ನ ಹುಷಾರ್ ಮಾಡಿದ್ರಿ. ಅದಕ್ಕೆ ನನಗೊಂದು ಆಸೆ, ನೀವು ನಮ್ಮ ಮನೆಗೆ ಬರಬೇಕು ಅಂತ. ನಾನು ಖುದ್ದಾಗಿ ಅಡುಗೆ ಮಾಡ್ತೀನಿ ನಿಮ್ಗೋಸ್ಕರ. ಸರಿ ಕಣವ್ವ, ನಿನಗೆ ಅಷ್ಟೊಂದು ಆಸೆ ಅಲ್ವಾ, ನಾನು ಬರ್ತೀನಿ ನಿನ್ನ ಮನೆಗೆ ಊಟಕ್ಕೆ. ನಿನ್ನ ಮನಸ್ಸಿನ ಆಸೆ ಈಡೇರ್ಲಿ. ಹೋಗಿ ಈಗ. ಆಶೀರ್ವಾದ ಇದೆ, ಸುಖವಾಗಿರಿ. ಹೊರಡಿ. ನೋಡಿದ್ರಾ, ಎಷ್ಟು ವಿಚಿತ್ರ ಅಲ್ವಾ? ಏನ್ ಮಾಡಬೇಕಾಗಿತ್ತು ಆ ಅಣ್ಣ? ಒಂದ್ ವೇಳೆ ತಂಗಿ ಜೀವನ ಪೂರ್ತಿ ಹೀಗೆ ಇರೋಳಾಗಿದ್ರೆ ಅವಳಿಗೂ ಕಷ್ಟ ಇರುತ್ತೆ ಅಲ್ವಾ? ಅವಳಿಗೂ ಕಷ್ಟ ಇಲ್ಲ, ಇವ್ರಿಗೂ ಕಷ್ಟ ನಿಭಾಯಿಸಿರ್ತಾ ಇದ್ರು. ಆದ್ರೆ ಕಷ್ಟನೇ ಆಗಿರ್ತಾ ಇತ್ತು ಅಲ್ವಾ? ಮೂಳೆ ಮಹಾರಾಜರಿಂದಾಗಿ ಹುಷಾರಾದ್ಲು ಅವಳು. ಆಗ್ಲಿ, ಒಳ್ಳೇದಾಯ್ತು ಅಂತಾಯ್ತು. ಮಾಮ, ಆ ಅರ್ಚಕ ಇವನ ಹತ್ರ ಪೂಜೆ ಮಾಡ್ತೀನಿ ಅಂತ 100 ರೂಪಾಯಿ ತಗೊಂಡ, ಇಲ್ಲ ಅಂದ್ರೆ ಇದ್ರ ಮೊದಲೇ ಆಗಿರ್ತಿತ್ತು. ಹೋಗ್ಲಿ ಬಿಡಪ್ಪ, ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಅದರ ಶಿಕ್ಷೆ ಅಂತೂ ಖಂಡಿತ ಸಿಗುತ್ತೆ. ನಾವೇನಕ್ಕೆ ವಿನಾಕಾರಣ ಅವನ ಬಗ್ಗೆ ಮಾತಾಡಬೇಕಿಲ್ಲಿ? ಸರಿ ದತ್ತು, ಒಂದು ವಿಷಯ ಗಮನದಲ್ಲಿಟ್ಕೋ. ಇಲ್ಲಿ ಮೇವು ಖಾಲಿ ಆಗೋಕ್ ಬಂದಿದೆ. ಅಂದ ಹಾಗೆ ಜಾಗ ಬದಲಾಯಿಸೋ ವಿಚಾರ ನೋಡಿ ಬೇರೆ ಕಡೆಗೆ ಹೋಗೋಣ. ಸರಿ ಮಾಮ. ಮಾಮ, ಒಂದು ವಿಷಯ ಕೇಳಲ್ಲ? ಏನು ಕೇಳಕ್ ಹೋಗ್ಬೇಡ, ಕೆಲಸ ನೋಡ್ಕೋ. ಯಾವಾಗ ನೋಡಿದ್ರು ಮಾತಿನ ಮಧ್ಯೆ ಒಂದು ವಿಷಯ ಕೇಳಲ್ಲ ಅಂತ ಹೇಳ್ತಾ ಇರ್ತಾನೆ. ಹೋಗೋ, ಕೆಲಸ ನೋಡ್ಕೋ. ಹೋಗ್ರಪ್ಪ ಎಲ್ರು. ರಾಮ್ ರಾಮ್ ಗುರುಜಿ. ರಾಮ್ ರಾಮ್. ಹೇಳಿ, ಏನ್ ಸಮಾಚಾರ? ಹುಷಾರಾಗಿದ್ದೀರಾ ಈಗ ನೀವು? ನನಗೇನಾಗಿದೆ? ಏನಾಗಿದೆ? ಅಲ್ಲ, ಅದು ಮಲ್ಕೊಂಡಿದ್ರಲ್ವ ನೀವು? ಮಲ್ಕೊಂಡಿದ ತಕ್ಷಣ ಹುಷಾರಿಲ್ಲ ಅಂತಾನಾ? ನಾನು ಹುಷಾರಾಗಿದ್ದೀನಿ. ನೀನ್ ಹೇಳು, ನಿನ್ಗೇನ್ ಕೆಲ್ಸ ಇತ್ತು? ಇಲ್ಲ, ಕೆಲಸ ಅಂತ ಏನೂ ಇಲ್ಲ. ಎಲ್ಲಿ ಹೊರಟಿದ್ದೀರಾ ನೀವು? ಎಲ್ಲೋ ಇಲ್ಲ, ಸುಮ್ಮನೆ ಹೀಗೆ ಹೊರಟಿದೀವಿ. ನಿನ್ಗ್ಯಾಕೆ?
ಅದು ತಟ್ಟೆ ತಗೊಂಡು ಹೋಗ್ತಾ ಇದ್ದೀರಲ್ವಾ, ಊರ್ ದೇವಸ್ಥಾನ ಒಂದು ಈ ದಾರಿಲಿಲ್ಲ, ಅದಕ್ಕೆ ಕೇಳಿದೆ. ಅದು ನಾವು ದರ್ಶನಕ್ಕಂತ ಹೊರಟಿದ್ದೀವಿ. ಎಲ್ಲಿಗೆ? ಯಾರ್ದು? ನೀನ್ ಸ್ವಲ್ಪ ಅತಿಯಾಗಿ ವಿಚಾರಣೆ ಮಾಡ್ತಾ ಇದೀಯ ಅಂತ ಅನ್ನಿಸ್ತಾ ಇಲ್ವೇನೋ ನಿನ್ಗೆ? ಅದಾಗಲ್ಲ, ನೀವು ಯಾವತ್ತೂ ಜೊತೆಲಿ ಹೋಗಿದ್ ನೋಡೇ ಇಲ್ವಲ್ಲ, ಅದಕ್ಕೆ ಕೇಳಿದೆ. ಇನ್ಮೇಲೆ ಎಲ್ಲ ಕೆಲ್ಸಗಳನ್ನ ನಿನ್ನ ಕೇಳ್ಕೊಂಡೇ ಮಾಡ್ತೀನಿ ನಾನು. ಹಾ, ನಿನಗ್ ಬೇರೆ ಏನು ಕೆಲ್ಸ ಇಲ್ವಾ? ಹೋಗೋ, ಸುಮ್ನೆ ಬೇಡದೇ ಇರೋ ಪ್ರಶ್ನೆ ಕೇಳ್ತೇನೆ, ಹೋಗೋ. ಸರಿ, ನಾನಿನ್ನು ಹೊರಡ್ತೀನಿ. ರೀ, ಅವ್ರಿಗ್ಯಾಕೆ ಹಾಗೆ ಹೇಳಿದ್ರಿ? ಅದು ನಾವು ಒಂದ್ ಒಳ್ಳೆ ಕೆಲ್ಸಕ್ಕೆ ಅಂತ ಹೊರಟಿದ್ದೇವೆ. ಇಷ್ಟಕ್ಕೂ ಅವನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಏನೂ ಇಲ್ಲ. ನೀನ್ ಕೂಡ ಯಾರಿಗೂ ಏನೋ ಹೇಳೋದಕ್ಕೆ ಹೋಗ್ಬೇಡ. ಇರ್ಲಿ, ಹೋಗ್ಲಿ ಬಿಡಿ, ನಡೀರಿ. ನಡೆ. ಅಕ್ಕ, ತುಂಬಾ ದಿನದ ನಂತರ ಮನೆಯಿಂದ ಆಚೆ ಬಂದಿದ್ದೀರಾ? ಹೌದು. ಮತ್ತೆ ಎಲ್ಲ ಚೆನ್ನಾಗಿದೆ ತಾನೇ? ಹೌದು. ಎಲ್ಲಿ ಹೋಗ್ತಾ ಇದ್ದೀರಾ? ಎಲ್ಲೂ ಇಲ್ಲ, ಸ್ವಲ್ಪ ಆಚೆ ಹೋಗ್ತಾ ಇದ್ದೀವಿ. ಮಾಮಾರ್ ಜಾಗಕ್ಕೆ ಹೋಗ್ತಾ ಇದ್ದೀರಾ? ನಮ್ಗೇನಾದ್ರೂ ಹೊರತಾಗಿ ಬೇರೆ ಕೆಲ್ಸ ಇಲ್ವಾ ಏನು? ಅದು ಹಾಗಲ್ಲ, ನಾನ್ ಅನ್ಕೊಂಡೆ ನೀವು ಆರತಿ ತಟ್ಟೆ ತಗೊಂಡು ಹೋಗ್ತಾ ಇದ್ದೀರಲ್ವಾ? ಯಾರಾದ್ರೂ ಹೇಳಿದಾರ ನಿಮ್ಗೆ ನಾವು ಮನೆಯಿಂದ ಆಚೆ ಬಂದ್ರೆ ನಮ್ಮನ್ ವಿಚಾರಣೆ ಮಾಡ್ಬೇಕು ಅಂತ? ಇಲ್ಲ ರೀ, ಹಾಗೆ ಕೇಳ್ತಾ ಇದ್ದೀರಾ? ನಿನ್ ಗಂಡ ಕೂಡ ಸಿಕ್ಕಿದ್ನಲ್ಲ ಈ ಮೊದ್ಲು, ನಿಮ್ಗೆ ಮೈ ಹುಷಾರಾಗಿದೆ ಅಲ್ವಾ ಈಗ? ನಾನ್ ಚೆನ್ನಾಗಿ ಆರೋಗ್ಯವಾಗಿದ್ದೇನೆ, ನನಗೇನು ತೊಂದರೆ ಆಗಿಲ್ಲ. ಇನ್ನು ಏನಾದ್ರೂ ವಿಚಾರಿಸೋದಿದ್ಯಾ? ಹಾ, ಇಲ್ಲ ಇಲ್ಲ. ಗೋದಾ, ನೀನ್ ಹೊರಡು. ರೀ, ಹಾ, ದೇವ್ರ ಕೆಲ್ಸಕ್ಕೆ ಅಂತ ಹೋಗ್ತಾ ಇದೀವಲ್ವಾ, ಅಂದ್ಮೇಲೆ ಹೇಳೋದಕ್ಕೆ ಏನ್ ತೊಂದ್ರೆ? ನಿನ್ಗೆ ಅರ್ಥ ಆಗಲ್ಲ ಕಣೆ ಅದು. ನಡಿ. ಮಾಮ, ದಿನಸಿ ಖಾಲಿ ಆಗೋಕ್ ಬಂದಿದೆ, ಏನ್ ಮಾಡಬೇಕು? ನಿನಗೆ ಹೇಳಿದ್ದೀನಲ್ವಾ, ಇಲ್ಲಿ ಜಾಸ್ತಿ ದಿನ ಉಳ್ಕೊಳ್ಳೋದಿಲ್ಲ ನಾವು ಅಂತ. ಹ, ಇಲ್ಲಿ ಮುಂದಿನ ದಿನಗಳು ಸರಿ ಕಾಣಿಸ್ತಾ ಇಲ್ಲ ನನಗೆ. ಏನಾಯ್ತು ಮಾಮ? ಏನಿಲ್ಲ, ಈ ಬೇಸಿಗೆಯನ್ನ ಹೇಗ್ ನಿಭಾಯಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ದೇವ ವಿಠಲ ವಿಠಲ. ಓ ಮಾಮ, ಪ್ರತಿ ವರ್ಷ ಬೇಸಿಗೆ ಇದ್ದಾಗೆ ಇದೆ, ಅದ್ರಲ್ಲೇನಿದೆ? ನದಿಗಳು ಬತ್ತಿ ಹೋಗ್ತಾ ಇವೆ, ಇನ್ನು ಮನುಷ್ಯರು ಕೂಡ ತಲೆ ಕೆಟ್ಟಿರೋ ತರ ಮರಗಳನ್ನ ಕಡಿತಾ ಇದ್ದಾರೆ. ಮಳೆ ಕಡಿಮೆ ಆಗಿದೆ, ಮನುಷ್ಯರಿಗಂತೂ ಕಷ್ಟ ಇದ್ದೇ ಇದೆ. ಆದ್ರೆ ಮೂಕ ಪ್ರಾಣಿಗಳ ಸ್ಥಿತಿ ಅಂತೂ ಇನ್ನೂ ಕಷ್ಟ ಇದೆ. ಮಾಮ, ನಾವಾದ್ರೂ ಏನ್ ಮಾಡೋಕ್ಕಾಗತ್ತೆ ಈಗ? ಏನಿಲ್ಲ ಕಣಪ್ಪ, ಮನುಷ್ಯನಲ್ಲಿ ಪರಮೇಶ್ವರನ ಮೇಲೆ ಭಕ್ತಿ ಮೂಡ್ತು ಅಂತಂದ್ರೆ ಆಗ ಏನೋ ಒಂಚೂರು ಒಳ್ಳೇದಾಗ್ಬೋದು. ನಡಿ, ಬೇಗನ ತಯಾರಿ ಮಾಡು, ಪೂಜೆ ಮಾಡಿ ಮುಗಿಸೋಣ. ಆದ್ರೆ ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ನಾವು ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನ ತಗೊಂಡ್ ಬಂದಿದೀವಿ, ಆದ್ಮೇಲೆ ಬಾವಿ ಹತ್ರ ಯಾಕೆ ಪೂಜೆ ಮಾಡ್ಬೇಕು? ಯಾವ ಕೆಲ್ಸಕ್ಕೆ ಅಂತ ಬಂದಿದ್ದೀವೋ ಅದನ್ ಮಾಡು ಮೊದ್ಲು.
ನೀವು ಪ್ರತಿ ಸರಿ ಹೀಗೆ ಏನಾದ್ರೂ ಹೇಳ್ತೀರಾ? ನಿನ್ ಬೇಡದೇ ಇರೋ ಪ್ರಶ್ನೆಗಳನ್ನ ಕೇಳ್ತೀಯ, ನಾನ್ ಏನು ಹೇಳೋದು ನಿನಗೆ? ಸರಿ ಇಲ್ಲಿ ನೋಡು, ಈಗ ಈ ಪೂಜೆ ಮಾಡಿ ಮುಗಿಸ್ತಾ ಇದ್ದ ಹಾಗೆ ನಾನು ಪೂರ್ತಿಯಾಗಿ ಹುಷಾರಾಗ್ಬಿಡ್ತೀನಿ. ಎಲ್ಲ ಅನಾರೋಗ್ಯ ತೊಂದ್ರೆ ಹೊರಟೋಗುತ್ತೆ. ನೋಡು, ಯಾರು ಏನ್ ಬೇಕಾದ್ರೂ ಮಾಡ್ಲಿ, ಮಾಟ ಮಂತ್ರ ಮಾಡಿದ್ರು ಕೂಡ ಉಪಯೋಗ ಆಗಲ್ಲ. ರೀ, ಯಾರು ಯಾಕೆ ನಿಮಗ್ ತೊಂದರೆ ಕೊಡ್ತಾರೆ? ಯಾರಾದ್ರೂ ನಿಮ್ ಬೆನ್ ಹಿಂದೆ ಬಿದ್ದಿದಾರಾ? ಅದು ನಿನಗೆ ಅರ್ಥ ಆಗಲ್ಲ. ಯಾರ್ಯಾರು ಏನೇನ್ ಮಾಡ್ತಾ ಇರ್ತಾರೆ ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಹೋಗ್ಲಿ ಬಿಡಿ. ಸರಿ, ದೇವ್ರ ಸ್ಮರಣೆ ಮಾಡಿ ಹಾಗೆ ಪೂಜೆ ಶುರು ಮಾಡಿ. ತಾಯಿಯೇ ದೇವಿ, ನಿನ್ನ ಆಶೀರ್ವಾದ ಇರಲಮ್ಮ ನನಗೆ. ಮಾಮ ಅವರು ನನ್ಗೆ ಯಾವ ಶಾಪ ಕೊಟ್ಟಿದಾರೋ ಅದರಿಂದ ಮುಕ್ತಗೊಳಿಸೋ ನನ್ನ. ಏನಾಗ್ತಾ ಇದೆ? ರೀ ರೀ, ಏನಾಗ್ತಾ ಇದೆ ನಿಮ್ಗೆ? ಏನಾಗ್ತಾ ಇದೆ ರೀ? ಎದ್ದೇಳ್ರಿ. ಅಯ್ಯೋ, ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಸಹಾಯ ಮಾಡಿ, ಯಾರಾದ್ರೂ ಇದ್ದೀರಾ? ಅಯ್ಯೋ, ನಮಗ್ ಯಾರಾದ್ರೂ